ಹಾಯ್ ಆಲ್, ಇವತ್ತಿನ ವಿಡಿಯೋ ಇಡ್ಲಿ ಸಾಂಬಾರು ಸಿಂಪಲ್ಲಾಗಿ ಇಡ್ಲಿ ಸಾಂಬಾರನ್ನ ಮಾಡ್ಕೊಳತ್ತೀವಿ. ಬೇಯಿಸಿರೋ ಬೇಳೆನ ಮಿಕ್ಸಿ ಜಾರಿಗೆ ಹಾಕ್ಕೋಬೇಕು. ಅದ್ರೊಳಗೆ ಟೊಮ್ಯಾಟೊನೂ ಹಾಕಿದ್ದೆ ನಾನು ಬೇಳೆಗೆ. 2 ಟೊಮ್ಯಾಟೊನ ಹೆಚ್ಕೊಂಡೇನಿ. ಆಮೇಲೆ ಸ್ವಲ್ಪ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವು ಸೊಪ್ಪು. ಎಣ್ಣೆ ಕಾಯಕ್ಕಿಟ್ಕೊಂಡು ಜೀರಿಗೆ ಸಾಸಿವೆ ಹಾಕ್ಕೊಂಡು ನಾನು ಸಿಂಪಲ್ಲಾಗಿ ಮಾಡ್ಕೊಳತ್ತೀನಿ ತಿಳಿ ಸಾರು. ಮನೇಲಿ ಇಡ್ಲಿಗೆ ತಿಳಿ ಸಾರನ್ನ ಇಷ್ಟಪಡ್ತಾರೆ. ಅದಕ್ಕೋಸ್ಕರ ನಾನು ಬೇರೆ ಏನೂ ಇಲ್ಲಿ ಆ್ಯಡ್ ಮಾಡ್ತಾಯಿಲ್ಲ. ಕರಿಬೇವು ಸೊಪ್ಪು ಹಾಕೋರಿ. ಈರುಳ್ಳಿ ಹಾಕೋರಿ. ಈರುಳ್ಳಿನ ಸ್ವಲ್ಪ ಚೆನ್ನಾಗ ಬಾಡಿಸ್ಕೋರಿ. ಸ್ವಲ್ಪ ಹಿಂಗೆ ಹಾಕೋರಿ. ಆಮೇಲೆ ಹೆಚ್ಚಿಟ್ಕೊಂಡಿರೋ ಟೊಮ್ಯಾಟೊ ಹಾಕೋರಿ. ಟೊಮ್ಯಾಟೊನು ಫುಲ್ ಸ್ಮ್ಯಾಶ್ ಆಗೋ ಮಟನು ಬೇಯಿಸ್ರಿ. ಖಾರ ಪುಡಿದು ಹಾಕೋರಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೋರಿ. ಅದು ಬಿಸಿದು ಅದು ಹೊಗೆ ಥರ ಬರ್ತಾ ಇದೆ ಅಲ್ವ, ಅದಕ್ಕೆ ಅದು ಫೋನ್ ಕ್ಯಾಮ್ರಾ ಬ್ಲರ್ ಆಗ್ತಿದೆ. ಬೇಯಿಸಿರೋ ಬೇಳೆನ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ನಲ್ವ, ಅದನ್ನೆಲ್ಲನೂ ಇದಕ್ಕೆ ಸೇರಿಸ್ಕೊಳತ್ತೀನಿ. ಎಲ್ಲದನ್ನು ಚೆನ್ನಾಗ ಮಿಕ್ಸ್ ಮಾಡ್ಕೊರಿ ಪೂರ. ಆಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೋರಿ. ನಿಮಗೆ ಜಾಸ್ತಿ ಸಾಂಬಾರು ಬೇಕಾದರೆ ಜಾಸ್ತಿ, ಕಡಿಮೆ ಬೇಕಾದರೆ ಕಡಿಮೆ. ಸ್ವಲ್ಪ ಬೆಲ್ಲ, ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನು 5 to 10 minutes ಕುದಿಸ್ಬೇಕು. ಇದು ತುಂಬ ತಿಳಿ ಆಗಾಕತ್ತೈತಿ ಅಂತೇಳಿ ನಾನು ಸ್ವಲ್ಪ ಕಡಲೆ ಹಿಟ್ಟನ್ನ ಬಿಟ್ಕೊಂಡೆ. ಪುಟಾಣಿ ಹಿಟ್ಟು ಅದನ್ನು ಬಿಟ್ಕೋಬೇಕು. ಅಂದರೆ ನಿಮ್ಗೆ ಸ್ವಲ್ಪ ಗಟ್ಟಿ ಥರ ಆಗ್ತೈತಿ.